ಕೇಳಿತ್ತು ಇವತ್ತು ನಡೆಸ್ತಾರೆ. ಈ ಸಲ ಚೇಂಜ್ ನಂಬರ್ ಚೇರ್ಪರ್ಸನ್ ಗಿರಿಜಾ ಬೇರೆ ಕಾಲೇಜಿ ಪೋಸ್ಟ್ ಸೀನಿಯರ್. already and we are enhancing another 150. Sir, medical college college ಆಗ್ಬೋದು ಕ್ಲಾಸ್ ರೂಮ್ಸ್ ಎಲ್ಲ ರಿಸರ್ವ್ ಇರುತ್ತೆ ಒಂದು ಸ್ಟೂಡೆಂಟ್ಸ್ ಆಗಿರ್ತಾರೆ. ಸಂಘಗಳಲ್ಲಿ ನಡೆದಿರೋ ಹಾಗಾಗಿ ಮೆಡಿಕಲ್ ಕಾಲೇಜಸ್ಸು ಭಾಳ ಸೂಕ್ಷ್ಮ ಇದರಲ್ಲಿ ಬರುತ್ತೆ. ಸೊ ಹಾಗಾಗಿ ಎಷ್ಟು ಏನು ಯಾವ ಥರ ಭದ್ರತೆ ಇರೋದಿಲ್ಲ, ಯಾವ ಥರ ರಕ್ಷಣೆ ಇರುತ್ತೆ, ಎಸ್ಪೆಷಲಿ ಕರೆಕ್ಟ್ ಆಗ್ತಿಲ್ಲ ಮಕ್ಕಳಿಗೆ ಮತ್ತು ಕೆಲಸ ಮಾಡುವಂಥ ಮಹಿಳಾ ಸಿಬ್ಬಂದಿ ಅದು ಭಾಳ ಆಗುತ್ತೆ. ಸೊ CCTV ಎಲ್ಲಿ ಅಳವಡಿಸಿದ್ದೀರಾ, ಎಲ್ಲಿ ಬ್ಯಾಕಪ್ ಇದೆ ಅದೆಲ್ಲ ನಮಗೆ ತೋರಿಸಿ. ಎರಡನೇದು ಇಲ್ಲಿ ಗಾರ್ಡ್ಸ್ ಎಷ್ಟು ಜನ ಇದ್ದಾರೆ, ಸೆಕ್ಯೂರಿಟಿ ಗಾರ್ಡ್ಸ್ ಅದು ಒಂದು ಲಿಸ್ಟು. ಮತ್ತು ತೊಗೊಂಡ್ರೆ ನಮ್ಮ ನಂಬರು ಸರ್ ವಾಶ್ ಕಮಿಟಿ ಚೇರ್ಪರ್ಸನ್ ನಂಬರೇ ಹೋಗ್ತಾ ಇದೆ. ಅಲ್ಲ ಈ ನಂಬರ್ ಹೇಳ್ತಾರೆ, ನೀವು ಡಿಸ್ಪ್ಲೇ ಮಾಡಿದ್ದೀರಲ್ಲ ಅದೇ ನಂಬರ್. ಹಲೋ ನಿಮಿಷ, ಹಲೋ ಹಲೋ ನಂಬರ್ 9141979573. ತೊಂದರೆ ಆಗಿದೆ ಅಲ್ಲ, ನಾನು ಫೋನ್ ಮಾಡಿದ್ದೀನಿ, ಅವ್ರು ರಿಸೀವ್ ಮಾಡ್ಬೇಕಾ ಬೇಡ ಮೇಡಮ್? ಸರಿ ಮಾಡ್ಕೊಬೇಕಾಗಿ ಮಾತಾಡ್ತೀನಿ. ಬೇಡ ಬೇಡ ನಾನು ಮಾಡ್ತಾ ಇದ್ದೀನಿ ಸರ್. ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿ ಪಾಶ್ ಕಮಿಟಿದು ಮಾಡಿದ್ದೀರಾ? ಪ್ರೋಗ್ರಾಮ್ ಇಟ್ಕೊಡಿ. ಎವ್ರಿ ಮಂತ್ ಮಾಡ್ತಾ ಇದ್ದಾರೆ. ಎವ್ರಿ ಮಂತ್ ಟ್ರೈನ್ ಆಲ್ ದ ಮೋಸ್ಟ್ ಆಫ್ ದ ಎಂಪ್ಲಾಯರ್ಸ್ ಇದೆ. ಅದೇ ಇಂಪಾರ್ಟೆಂಟು. ಪಾಶ್ ಕಮಿಟಿಯ ಉದ್ದೇಶನೇ ಅದಲ್ವಾ? ಫೈನಾನ್ಷಿಯಲ್ ಇದು ಸಸ್ಪೆಂಡ್ ಮಾಡ್ತೀವಿ. ಆ ಥರ ಮಾಡಿದಾಗ ಏನಾಗುತ್ತೆ ಸರ್, ಮಿಕ್ಕಿದವರು ಎತ್ತೆಚ್ಕೊಳ್ತಾರೆ. ನಾವು ಇಲ್ಲೇನಾದರೂ ಆಯಿತು ಅಂತ ಮುಂದಕ್ಕೆ ತಳ್ಬಿಟ್ರೆ ಅದು ಇನ್ನೂ ದೊಡ್ಡ ವ್ಯಾಪಕವಾಗಿ ಎಮ್ಮರವಾಗಿ ಬೆಳೆದಿರುತ್ತೆ. ಹಾಗಾದ್ರೇ ಪಾಶ್ ಕಮಿಟಿ ಮಾಡೋದು. ಸೊ ಏನಂದರೆ ನಮಗೆ ಎನ್ಕ್ವೈರಿ ಆಗುತ್ತೆ, ನಮ್ಮ ಮೇಲೆ ಆ್ಯಕ್ಷನ್ ತೊಗೊಳ್ತಾರೆ ಅನ್ನೋ ಒಂದು ಭಯ ಇದ್ದರೆ ಅವಾಗ ಹೆಣ್ಣುಮಕ್ಕಳು ಮಹಿಳೆಯರು ಒಂದು ಒಳ್ಳೆ ವಾತಾವರಣದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಲ್ವಾ? ಪ್ರತಿಯೊಂದು ಕೇಸ್ ಫೈಲ್ಸು ಸೆಪ್ರೇಟ್ ಆಗುತ್ತೆ. ಸೊ 4 ಕೇಸೋಕೆ ಈಗ ಅವರು ಹೆಣ್ಮಕ್ಳು ವರ್ಕಿಂಗ್ ಅಂದರೆ ಅವರು ಆರಾಮಾಗಿ ಕೆಲಸ ಮಾಡ್ತಿದ್ದಾರೆ ಮಾಡ್ತಾಯಿದ್ದಾರೆ. ಅದು ಅವರಿಗೆ ಮುನ್ಸಿಪಾಲಿಟಿ ಫೈನು ಮತ್ತು ಸಸ್ಪೆನ್ಷನ್ ಅದೆಲ್ಲ ಆಗಿದೆ. ಸಸ್ಪೆನ್ಷನ್ ಔಟ್ಸೋರ್ಸ್ ಎಂಪ್ಲಾಯ್ ಡಿಸ್ಮಿಸ್ ಮಾಡಿ. ಇವು ಸರ್ಕಾರಿ ನೌಕರರಲ್ಲ ಸರ್ಕಾರದ ಬರೆದ್ಬಿಟ್ಟು ಡಿಪೆಂಡ್ಸ್ ಆನ್ ಮೇಡಮ್. ECD ಗ್ರೂಪ್ ಆದರೆ ನಮ್ಮಲ್ಲೇ ತಗೋಬೋದು ಆಪ್ಷನ್ನ. ಗ್ರೂಪಲ್ಲಿ ಎಂಪ್ಲಾಯರ್ ಆಗಿದ್ರೆ ನಾವು ಸರ್ಕಾರಕ್ಕೆ
ಬರ್ದು ಅವ್ರನ್ನ ಚೇಂಜ್ CCTV ಕ್ಯಾಮ್ರಾ ಕಂಟ್ರೋಲ್ ರೂಮ್ ಅಂತ ಮಾಡಿದ್ದಾರೆ ಈಗ ಹಾಕಿದ್ದಾರೆ ಯೋಗೇಶ್ ಇದನ್ನ ಓಪನ್ ಮಾಡ್ಬಾರೋ ಈ ರೂಮ್ ಒಂದು ನಿಮಿಷ ಇಲ್ಲಿ ಬೇಡ, ಒಂದು 5 ನಿಮಿಷ ವೇಟ್ ಮಾಡೋಣ. ನಾನು ಸಿಗ್ತೀನವ ನಿಮಗೋಸ್ಕರ ಬಂದಿದ್ದೀನಿ. ಜನರಲ್ ಬೇಡ. ಕಂಟ್ರೋಲ್ ರೂಮ್ ಕೀ ಇದೆ. ಇಲ್ಲೇ ಇರವ, ಮುಗಿಸ್ಕೊಂಡು ನಾನು ಇಲ್ಲಿ ಆಚೆ ಬರ್ತೀನಿ. ಧರಣಿ ಕುಮಾರ್ ಎಲ್ಲಿದೆಯಪ್ಪ? ಬಾವ ಇಲ್ಲಿ ತಾಯಿ ಮೇಡಮ್ ನೋಡಿ ಅವನ್ನೆಲ್ಲ ತಂದು ನಾವು ರೂಮ್ಗಳಲ್ಲಿ ಇಡ್ತಾ ಇದ್ವಿ. ಅವಾಗೇನು ಭಯ ಇರಲಿಲ್ಲ. ಆದ್ರೆ ಒಂದು ಎಣ ಅಂತಂದ್ರೆ ಭಯ ಅಂತ ಎಣದ ಗುಡಿ ನಾವು ನಿಂತ್ಕೊಂಡು ಏನು ಭಯ ಎಲ್ಲ ಬೆಡ್ ಮೇಲೆ ಇಟ್ಕೊಂಡು ಹೆಂಗಲ್ಲ ಸರ್ ನಮ್ಮ ಕಾನ್ಸೆಪ್ಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಥಿಂಗ್ಸ್ ಆರ್ ಸೋ ಡಿಫ್ರೆಂಟ್ ಅಲ್ಲ. ಎಕ್ಸೆಪ್ಷನ್ ಬೇಡ ಸರ್ ನಾವು
ಇದು ಕಡಿಮೆ ಸರ್, ಉತ್ತರ ಕರ್ನಾಟಕ ಓಪನ್ ಮಾಡಿಲ್ಲ ಸರ್. ಸ್ವಲ್ಪ ಕೇರ್ಲಿಂಗ್ ಮಾಡ್ತಾ ವಿಶ್ ಮಾಡಿದವ್ರು ಯಾರು ಅಂದ್ರೆ ಈಗ ಬಂದ್ರೆ ಹೇಳ್ತೀನಿ. ಬನ್ನಿ ಬನ್ನಿ ಸರ್ ಹೇಳ್ತೀನಿ. ಕೀ ಕೊಡು ಚಕ್ರಕ್ಕೆ ಹಾಕೊಂಡ್ ರುಬ್ಬಿ. ನಂಬರ್ ಸಿಂಪಲ್ 7676 ಬೇಡ 7676 ಆಂಬುಲೆನ್ಸ್ ನಂಬರ್ 108 ನಿಮ್ದ 7676 108 108 ಗೊತ್ತು ಅವ್ರಿಗೆ. ನನ್ನ ನಂಬರ್ ನಿಮ್ ನಂಬರಾ? ಇರ್ಲಿಲ್ಲ ಏನಿದೆ ಈಗಲ್ಲ 8 ವರ್ಷದಿಂದ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ನಾನು ಪಾಸ್ ಕೊಟ್ಟಿದ್ದೆ ಕಲ್ಸ್ಕೊಂಡಿದ್ದೆ ಕ್ಯಾಬಿನೆಟ್ ಇದ್ರಲ್ಲಿ ಪಪ್ಪ ಹಿಂಗೆ ನಡ್ಕೊಂಡ ಹಂಗ್ ತರ್ಲ ಅಲ್ಲಿಗೆ ಹಂಗಾರ ಅಲ್ಲಿಗೆ ತರದ ಗಾಡಿಯಾ? ಬೈ ಬಾಕ ಮುದುಕಲ್ಲಿ
ರೆಕಾರ್ಡ್ನ ಇವತ್ತಿಟ್ಟಿದ್ದಾರೆ ಮೇಡಮ್. ನಾನು ಸುಮಾರು ಲೆಕ್ಕ ಕೊಟ್ಟು ಮೇಡಮ್ ಒಂದು 10 ಸತಿ ಅರ್ಜಿ ಕೊಟ್ಟಿದ್ದೀನಿ ಮೇಡಮ್. ಈ ಸ್ಕ್ಯಾನರ್ ಇಟ್ಕೊಂಡೇಳಿ ಯಾರ ಹತ್ರ ಗೊತ್ತಾಗಬೇಡಿ ಅವರಿಗೆ ಮೇಡಮ್. ಈಗಿಂದು ಇದೊಂದು ಅಪ್ಲೈ ಮಾಡ್ತಾರೆ ಮೇಡಮ್. ಈ ಅಪ್ಲೈ ಮಾಡಿದ್ರಿಂದ ಏನು ಮಾಡ್ತಾರೆ ಅಂತಂದರೆ ರಿಟರ್ನಬಲ್ಲು ದುಡ್ಡು ಕೊಡಲಿಕ್ಕೆ ಅವಕಾಶ ಇದೆ ಮೇಡಮ್. ಇಲ್ಲಿ ರಿಟರ್ನಬಲ್ಲು ಅವಕಾಶ ಇದೆ, ದುಡ್ಡು ಕೊಡಲಿಕ್ಕೆ ಅವಕಾಶ ಇದೆ. ಇವರು ಒಬ್ಬೊಬ್ಬರು ಕೇಳಿದ್ರೆ ಕೊಡ್ತಾರೆ ಮೇಡಮ್, ಕೇಳಿಲ್ಲ ಅಂತಂದರೆ ಆ ದುಡ್ಡು ಇಲ್ಲೇ ಉಳ್ಕೊಳ್ಳುತ್ತೆ. ನಾನು ಅದಕ್ಕೆ ಏನು ಮಾಡಿದ್ದೀನಿ, ಡಿ ಸಿ ಅವ್ರಿಗೂ ಕಂಪ್ಲೀಟ್ ಮಾಡಿದ್ದೀನಿ ಮೇಡಮ್. ಒಂದಲ್ಲ ಮೇಡಮ್, ತುಂಬ ಕಂಪ್ಲೇಂಟ್ ಮಾಡಿದ್ದೆ. ಇವತ್ತು ಡಾಕ್ಟ್ರುಗಳನ್ನ ಪ್ರತಿಯೊಬ್ಬರು ಡಾಕ್ಟರ್ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಪ್ರತಿ ಒಬ್ಬರಾಗಿ ಅಲ್ಲ, ಇವರಿಗೇನೆ 5 ಸತಿ ನೋಟಿಸ್ ನಾನು ಲೆಟರ್ ಕೊಟ್ಟಿದ್ದೀನಿ. ಡಾಕ್ಟ್ರುಗಳನ್ನ ಪರ್ಮನೆಂಟ್ ಆಗಿ ಇರಲಿ ಸರ್, ಪರ್ಮನೆಂಟ್ ಆಗಿ ಇರಲಿ ಅಂತಂದರೆ ಎಲ್ಲ ಪ್ರೈವೇಟಿಗೆ ಹೋಗ್ತಾರೆ. ಇವತ್ತು ಗೊತ್ತೇಗಿಲ್ಲ ಬೋರ್ಡ್ ಬಂದಲ್ಲಿ ಸುಭಾಷಿತ ಬರ್ದವ್ರೆ, ಡೈಲಿ ಬಂದು ನೋಡಿದರೆ ಯಾರು ಸುಭಾಷಿತ ಯಾರು ಡಾಕ್ಟ್ರುಗಳು ಯಾರು ಡಾಕ್ಟರ್ ಎಷ್ಟು ಕಣ್ಣೀರು ಹಾಕ್ತಾರೆ, ಎಷ್ಟು ಕಣ್ಣೀರು ಹಾಕ್ತಾರೆ. ಅಲ್ಲಿಂದ 1 ಗಂಟೆ ಆಗಿದೆ ಮೇಡಮ್. ಹಾರ್ಟ್ ಪೇಷಂಟ್ಸ್ಗೆ 1 ಗಂಟೆ ಆಗಿದೆ. ಯಾರು ಡಾಕ್ಟರ್ ಬಂದಿಲ್ಲ ನೋಡಿ ಮೇಡಮ್. ಅವರೇನೆ ಮೇಡಮ್ ವೀಡಿಯೋ ಕೊಡಿ ನೋಡಿ. ಮೇಡಮ್ ಒಂದು ಜಾಗ ಅಂತ ಮೇಡಮ್ ಅವ್ರ ತಾಯಿನ ಅವರ ತಂದೆನೆಲ್ಲ ಮಾಡ್ಕೊಂಡಿರ್ತಾರೆ ವಿಡಿಯೋ ಮಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ ಅಂತ ಡೈರೆಕ್ಟ್ರಿಗೂ ಕಳಿಸ್ಕೊಂಡು ಫೋನ್ ಮೇಡಮ್ ಎಮರ್ಜೆನ್ಸಿಲಿ ಯಾವ ಟೈಮ್ ಸಾಯ್ತಾವ ಅಂತ ಬಂದ್ರು ಎಮರ್ಜೆನ್ಸಿ ಸೀನಿಯರ್ ಡಾಕ್ಟರ್ ಒಬ್ಬನೇ ಒಬ್ಬ ಇರಲ್ಲ ಮೇಡಮ್. ಒಬ್ಬರೇ ಒಬ್ಬರು ಇರಲ್ಲ, ಎಲ್ಲ ಜೂನಿಯರ್ ಡಾಕ್ಟರ್ ಮೆಡಿಕಲ್ ಮಾಡ್ತಾರೆ, PG ಮಾಡ್ತಾರೆ, ಎಲ್ಲದರಲ್ಲಿ ಇರ್ತಾರೆ. ಎಲ್ಲ ವಾಟ್ಸಪ್ ಮಾಡ್ತಾರೆ. ಬ್ಲಡ್ ರಿಪೋರ್ಟ್ ಮಾಡಲಿ ಸೀನಿಯರ್ ಡಾಕ್ಟರ್ ವಾಟ್ಸಪ್ ಸರ್ ಹೆಂಗಿದೆ, ಯಾವ ಇಂಜೆಕ್ಷನ್ ಕೊಡಬೇಕು, ಯಾವ ಟ್ರೀಟ್ಮೆಂಟ್ ಕೊಡಬೇಕು ವಾಟ್ಸಪ್. ಸೀನಿಯರ್ ಒಬ್ಬರು PG ಸ್ಟೂಡೆಂಟ್ PG ಮೇಡಮ್. ಹಾಂ PG ಆಗಿರ್ತಾರಲ್ಲ ಮೇಡಮ್, ಸೀನಿಯರ್ಸ್ ಇರ್ತಾರಲ್ಲ ಡ್ಯೂಟಿ ಡಾಕ್ಟರ್ ಇರಬೇಕು. ಬನ್ನಿ ಸರ್ ಇಲ್ಲಿ ಎಲ್ಲ ಅಭಿಮಾನಿಗಳು ಸರ್ ಮೇಡಮ್ ಒಂದು ನಿಮಿಷ ಮೇಡಮ್ ಮೇಡಮ್ ಒಂದು ಫೋಟೋ ತೆಗಿತಾರೆ ಅಣ್ಣ ಒಂಚೂರು ತೆಗೆಯೋಣ ಕೈ ತೆಗೆಯೋಣ ಮೊಬೈಲ್ಗಳು ಒಂಚೂರು
ಬರ್ಲಾ ಜಾಗ ಬಿಡಿಸ್ಕೊಂಡು ಮಾತಾಡ ಏಕ್ದಮ್ ಹೋಗಿ ಮಾತಾಡಲ್ಲ ಅದೇ ಎಲ್ಲರೂ ಸುನೀತಾ ಬೇರೆ ಬೇಗ ತೆಗೆದ್ರೆ ಬಾ ಬಾ ಮುಂದೆ ಹೋಗಿಮ್ಮ ಮುಂದೆ ಮಾಡಿ
ಬನ್ನಿ, ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ ಮೇಡಮ್. ಬನ್ನಿ ಅಕ್ಕ, ಮುಂದೆ ಬನ್ನಿ ಮುಂದೆ ಬನ್ನಿ. ಅಲ್ಲೊಂದು ಕರ್ತವ್ರು ಬಂದೇ ಇಲ್ಲ. ನಾನು ಬೆಳಗ್ಗೆ 8 ಗಂಟೆಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋದಿತ್ತು. ನನ್ನ ಜನ ಕಾಯ್ತಿರ್ತಾರಂತ ಬಂದ್ರೆ ನನ್ ಕರೆದವರೇ ಇಲ್ಲ ನೋಡ್ರಿ. ಗಾಡಿ ತೆಗಿರೋಣ, ಹಿಂದೆ ತಳ್ಳಿ ಹಿಂದೆ ಹೋಗುತ್ತೆ. ಏನ್ ಕೇಳ್ತಾರೆ ಮೇಡಮ್, ನಾವೆಲ್ಲ ಮನೆಯಲ್ಲಿರೋದು ನಮ್ಗೆ ಮನೆಯಲ್ಲೇ ಮಾಡುವಂತ ಕೌಶಲ್ಯ ತರಬೇತಿ ಮಾಡಿಸ್ಕೊಡಿ ಅಂತಾರೆ. ಎಲ್ಲ ತರ ಸೋಷಿಯಲ್ ವೆಲ್ಫೇರ್, ಸಮಾಜ ಕಲ್ಯಾಣ ಇಲಾಖೆ ಬನ್ನಿ 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 ಮುಂದೆ ಬನ್ನಿ ಮುಂದೆ ಬನ್ನಿ ಮೇಡಮ್. ನಮಸ್ತೆ. ಬರೀ ಅವ್ರಿಗೆ ಕೌಶಲ್ಯ ತರಬೇತಿ ಬೇಕು. ಆಮೇಲೆ ಇಲ್ಲಿ ಎಲ್ಲರೆಲ್ಲ ಮಟ್ಟ ಬಂದಿದೆ ಜಿಲ್ಲಾ ಪಂಚಾಯತ್. ಅದು ಗ್ರಾಮ ಪಂಚಾಯತಿ ಬರುತ್ತೆ. ನಮ್ಮದು ವಿದ್ಯಾರ್ಥಿನಿಗೆ ಅಷ್ಟೇ. ಬರೀ ಹಾಸ್ಟೆಲ್ಸ್ ಅಷ್ಟೇ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫೋನ್ ತಗೊಳ್ರಿ ಕಮಿಷನರ್ಗೆ. ವಿದ್ಯಾರ್ಥಿನಿಯರು ಇದ್ದಾರೆ, ಓದಿದ್ದಾರೆ, ಅವ್ರಿಗೆ ಏನು ಫೆಸಿಲಿಟಿ ಏನು ಸಿಕ್ಕಿಲ್ಲ. ಇವ್ರೇನು ಅಲ್ಲಿ ಸ್ಪಂದನೆ ಇಲ್ಲ ಇವ್ರು. ಅಲ್ಲ, ವೈಯಕ್ತಿಕ ಬೆನಿಫಿಷರಿ ಸ್ಕೀಮ್ಸ್ ಇಲ್ಲ ಮೇಡಮ್. ನಾವು 1ರಿಂದ ಹೈಯರ್ ಎಜುಕೇಷನ್ ಸ್ಕಾಲರ್ಶಿಪ್ ಮೇಡಮ್. ಆಮೇಲೆ ಫಸ್ಟ್ ಕ್ಲಾಸ್ ಬಂದವರಿಗೆ ಪ್ರೈಸ್ ಮನಿ, ಸೆಕೆಂಡ್ ಇಲ್ಲದವರಿಗೆ ಪ್ರೋತ್ಸಾಹನ, ಇದ್ದವರಿಗೆ ಅವರಿಗೆ ದೌರ್ಜನ್ಯ ಪರಿಹಾರ, ಆಮೇಲೆ ಇವು ವಿದ್ಯಾರ್ಥಿ ನಿಧಿಗಳು, ಆಮೇಲೆ ಮೂಲಭೂತ ಸೌಕರ್ಯ, ಅಂಬೇಡ್ಕರ್ ಭವನಗಳು, ಸಿಸಿ ರೋಡ್ಸ್. ಅದೇ ಸಮುದಾಯಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಅದು ಇಲಾಖೆ ಸಪರೇಟ್. ನಾವು ಸೋಷಿಯಲ್ ವೆಲ್ಫೇರ್ ಇಲಾಖೆಯಲ್ಲೂ ಇರುತ್ತೆ. ದೇವಸ್ಥಾನದಲ್ಲಿ ಬರಲ್ಲ ಕಡೆ ಸರಿ. ಫಂಡ್ ಅವರು ಬರದೇ ಇಲ್ಲ ಇವರು. ಈಗ ನಾವು ಅಧಿಕಾರಿಗಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಅಂತ ನಮ್ಮಲ್ಲಿದೆ. ಅದರ ವಿಚಾರ ಸಂಕಿರಣ ಮತ್ತು ಬೀದಿ ನಾಟಕದ ಮೂಲಕ ಈಗ ನೆಕ್ಸ್ಟ್ ಮಂತ್ಲಿ ಪಾಲಕರು ನಾವು ಹೆಚ್ಚಿನಾಗಿ ಈಗ ದೌರ್ಜನ್ಯ ಘಟನೆಗಳಿಂದ ಮಾತಾಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಏನಕ್ಕೆ ಬಂದಿದ್ದಾರೆ ಅವರು? ಒಂದು ನಿಮಿಷ ಸುಮ್ಮನೆ ನಿಲ್ಬೇಕು. ಎಲ್ಲ ನಮ್ಮ ಯೋಜನೆಗಳು ಏನೇನಿದಾವೆ ಇದ್ರ ಬಗ್ಗೆ ಯಾರು ಫಲಾನುಭವಿಗಳು,
ಎಲ್ಲ ಕುತ್ಕೊಂಡು ಬರ್ಕೊಂಡು ಆಮೇಲೆ ಎಷ್ಟೋ ಜನರಿಗೆ ಆಧಾರ್ ಕಾರ್ಡ್ ಇರಲ್ಲ, ಬೇರೆ ಯಾವ್ಯಾವುದೋ ಸರ್ಕಾರ ದಾಖಲಾತಿಗಳಿರಲ್ಲ, ಅವನ್ನೆಲ್ಲ ತಗೊಂಡು ಯಾವ್ಯಾವ ಇಲಾಖೆಗಳಿದ್ದಾವೆ ಅವನ್ನೆಲ್ಲ ಅವ್ರು ಪ್ರೆಫರ್ ಮಾಡಿ ಮಾಡಿಸ್ಕೊಡುವಂತೆ ನರ ಸಮುದಾಯ SC/ST ಸಮುದಾಯಗಳಿದ್ದಾಗ ಏನೇನು ಸಮಸ್ಯೆಗಳಿದ್ದಾವೆ ಅವನ್ನೆಲ್ಲ ತಗೊಂಡು ಬಗೆಹರಿಸ್ಕೊಂಡು ಮೊದಲೇ ಸಮಸ್ಯೆ ನಾನು ಬಂದಿಲ್ಲ ಸಮಸ್ಯೆ ಅಂತ ಹೇಳಿದ್ರ ಮತ್ತೆ ನೀವು ಯಾಕೆ ಬರಬಾರ್ದು? ಅದು ನೆಕ್ಸ್ಟ್ ಯಾವಾಗ ಬರ್ತೀರಾ? ನಾನು ಡೇಟ್ ಹೇಳಬೇಕು. ಮುಂದಿನ ವಾರನೇ ಬರ್ತೀನಿ. ಅದು ನಗರಸಭೆದು ಕೇಳಿ ಮೇಡಮ್. ಒಂದು ನಾನು ಹರಿಪ್ರಸಾದ್ ಅಂತ ಒಂದು ನಿಮಿಷ ಹೇಳ್ಬಿಡ್ತೀನಿ. ಇಲ್ಲಿ ಇಡೀ ಹಾಸನ ನಗರದಲ್ಲಿ ವಾಟರ್ ಇದರಲ್ಲಿ ಸಿದ್ದಯ್ಯನವರ ಅಂಬೇಡ್ಕರ್ ಸಿಕ್ತು ನೀರಿಂದು ಕಡಿಮೆ ಒಂದು ನಿಮಿಷ 7 ಗಂಟೆ ಕೇಳು, ಆಮೇಲೆ ಮಾತಾಡ್ಬೋದು. ನಗರಸಭೆಯಿಂದ ವಾಲ್ಮೇನ್ ಹಾಕಿದ್ದಾರೆ, ಒಬ್ಬರಿಗೆ ಒಂದೇ ವಾಲ್ಮೇನ್ ಹಾಕಿದ್ದಾರೆ. ಈ ಸಿದ್ದಯ್ಯನವರದಲ್ಲಿ ಒಂದು 25-30 ಮನೆ ಅವರವರೇ ವಾಲ್ಮೇನ್ ಆದರೆ ಪಾಪ ಅವನೇನು ಮಾಡ್ತಾನೆ? ಪಾಪ ನೀರು ಸಫಿಷಿಯೆಂಟ್ ಇಲ್ಲಿ 9ರಿಂದ ಬೆಳಗ್ಗೆ. ಒಂದು ನಿಮಿಷ ಕತೆ ಎಲ್ಲ ನೀರು ಫಸ್ಟ್ ಇದೆ, ಆಮೇಲೆ ಇದೆ ಸೋಷಿಯಲ್ ವೆಲ್ಫೇರ್ ಇನ್ನೊಂದಿದೆ ಸಮಸ್ಯೆ. ಮೇಡಮ್ ಹೇಳಿ ಆಮೇಲೆ ಸರಿ ಇಲ್ಲ ಮಾತಾಡಿ. ನೀವು ಏನ್ ಗೊತ್ತಾ, ಎಲ್ಲಾರು 25 ವಾರಗಳವರೆಗೆ ಸರಿ ಅವ್ರು ನೀವು ಬೇಡವಾ? ನೀವು ಕಲುಷಿತ ಮಾಡಬೇಡ್ರಿ. ನೀವು ನಿಮಿಷ ಹೇಳಿ ಕತೆ ಹೇಳ್ತಾ ಇಲ್ಲ ಮೇಡಮ್ ನಾನು. ಎಲ್ಲ ಕುಡಿದವರು ಎಲ್ಲ ಕುಡಿಯೋರೇನೆ. ಆಮೇಲೆ ಯಾರು ಅಲ್ಲ ಮೇಡಮ್, ಶಿಶ್ವರಕ್ಕೆ ಮಕ್ಕಳು ಬರಲ್ಲ. ಶಿಶ್ವರ ಅವಶ್ಯಕತೆನೂ ಇಲ್ಲ, ಲೈಬ್ರರಿ ಅವಶ್ಯಕತೆನೂ ಇಲ್ಲ ಮೇಡಮ್. ನಮ್ಮ ಏರಿಯಾಗೆ ಹೋಗಿ ಶಿಶ್ವರ ನಿಮಿಷ ಆ ಕಡೆ ಶಿಕ್ಷಣ ಇಲ್ಲ, ಅದು ಬೇಕಾಗಿಲ್ಲ. ಸುಮ್ಮನೆ
ದಿನೇಶ್ ಔಷಧಿಗಳೆಲ್ಲ ಕೊಡ್ತೀರಾ, ಹೊರಗಡೆ ಬರೀತೀರಾ, ಎಲ್ಲ ಕೊಡ್ತೀರಾ? ಖಾಲಿ ಆದ್ರೆ ತರ್ಸ್ಕೋತೀರಾ ಅಥವಾ ಇಲ್ಲ ಅಂತ ಹೇಳ್ತೀರಾ? ಏನ್ ಕರ್ಕೊಂಡು ಬಂದಿರೋದು? ನೋಡಿದ್ರ ಡಾಕ್ಟ್ರು ಬಂದ್ರ? ಯಾವಾಗ ಬರ್ತಿರ್ತೀರಾ? ಚೆನ್ನಾಗಿ ನೋಡ್ತಾರವ ಡಾಕ್ಟ್ರು? ಇಲ್ಲ ಆಮೇಲೆ ಬನ್ನಿ ಹೋಗಿ ಆ ಥರ ಹೇಳ್ತಾರ, ನೋಡ್ತಾರ? ಔಷಧಿ ಎಲ್ಲ ಇಲ್ಲೇ ಕೊಡ್ತಾರಲ್ವ? ಏನಾಗುದಿಲ್ಲ, ಏನೋ ತಿಂದಿರ್ತಾನೆ, ಅದು ಮಕ್ಕಳಲ್ವಾ, ಏನಾದ್ರು ಬಾಯಿಗೆ ಇಟ್ಕೊಂಡಿರ್ತಾರೆ, ಮಣ್ಣು ಹಸಿ ಎಲ್ಲ ಇದು ಗಲೀಜಾಗಿದ್ರೆ ಅದು ಹೊಟ್ಟೆ ಒಳಗೆ ಹೇಳ್ತಿದಾಗ ನಾವು ಇಲ್ಲ ತೋರಿಸ್ಕೊಂಡು ಹೋಗುವ, ಏನಾಗುದಿಲ್ಲ. ಏನ್ ಬಂದಿರೋದು? ಏನ್ ಹೇಳ್ತಾವ ಡಾಕ್ಟ್ರು? ಡಾಕ್ಟ್ರು ಚೆನ್ನಾಗಿ ನೋಡ್ತಾರೆ ಅಲ್ವ? ವಾರ್ಡ್ ಹೋಗ್ಬಿಡ ನಮ್ಮಮ್ಮ. ಸೈಡ್ ಸೈಡ್ ಹೋಗಿ ಹೋಗಿ ಸೈಡ್ ಸೈಡ್ ಇಲ್ಲಿ ಆಮೇಲೆ ಎಲ್ಲ ಸ್ಟಾಫ್, ಕೆಲಸ ಮಾಡೋ ಸ್ಟಾಫ್, ಎಲ್ಲ ಸ್ಟಾಫ್ ನಾನು ಒಂಚೂರು ಅಡ್ರೆಸ್ ಪೇಷಂಟ್ ಅಲ್ಲ ರೀಸನ್ ಇರ್ಬೇಕಲ್ಲ. ಎಲ್ಲ ಕಡೆ ಆಸ್ಪತ್ರೆಗಳು ತುಂಬ ಹೋಗ್ತಾವೆ. ಬಟ್ ಯಾಕೆ ಅಂದ್ರೆ ಪೇಷಂಟ್ಗಳು ಬರ್ತಾ ಇಲ್ಲ ಅಂದ್ರೆ ಏನೋ ತೊಂದರೆ, ಏನೋ ಪ್ರಾಬ್ಲಮ್ ಇಲ್ಲ. ಎಲ್ಲ ಡಾಕ್ಟ್ರೆ ನಾನು ಕೇಳೋದಿಷ್ಟ, ಎಲ್ಲ ಆಸ್ಪತ್ರೆಗಳು ಜನ ಇನ್ನೂ ಇರ್ತಾವೆ. ನಮ್ಮ ಸರ್ಕಾರ ಆಸ್ಪತ್ರೆ, ತಾಲೂಕು ಆಸ್ಪತ್ರೆ ಜನ ಯಾಕಿಲ್ಲ, ಹಿಂಗೆ ಯಾಕೆ ಖಾಲಿ? ಇಷ್ಟೆಲ್ಲ ಚೆನ್ನಾಗಿ ಎಲ್ಲ ಪ್ರತಿಯೊಂದು ಸರ್ಕಾರ ಸವಲತ್ತುಗಳು ಕೊಟ್ಟ ಮೇಲೆ ಪೇಷಂಟ್ ಬರುವುದಿಲ್ಲ ಯಾಕೆ? ಎಲ್ಲಿ ತಪ್ಪು ನಡೆದಿದೆ, ಏನು ತೊಂದರೆ ಆಗಿದೆ, ಅದು ಭಾಳ ಇಂಪಾರ್ಟೆಂಟ್ ಅಲ್ಲ ನನಗೆ. ಅಡ್ಮಿಷನ್ ಸಿಗುತ್ತೆ ಮೇಡಮ್, ಅಂದರೆ ಎಲ್ಲ ಇರೋ ಬರೋರೆಲ್ಲ ಡಿಸ್ಚಾರ್ಜ್ ಮಾಡಿದ್ದಾರೆ. ಪೇಷಂಟೇ ಇಲ್ವಲ್ಲ, ದಟ್ಸ್ ವೆರಿ ಅಸ್ಟಾನಿಶಿಂಗ್, ಶಾಕಿಂಗ್. ಕೆಲವು ತಾಲೂಕು ಆಸ್ಪತ್ರೆಗಳು ಹೆಂಗಿರ್ತವೆ ಗೊತ್ತಾ? ಸಮರಿ ಕೊಡಿ ನನಗೆ, ಗೊತ್ತಾಗೋದಕ್ಕಲ್ಲ, ನಾನು ಹೇಳೋದು ಅವಶ್ಯಕತೆ ಇಲ್ಲ. ಇದು ಸರ್ಜರಿ ವಾರ್ಡ್ ಅಲ್ವಾ? ಜನರಲ್ ವಾರ್ಡ್. ಹೆರಿಗೆ ಅಲ್ಲಿ ಹೋಗೋಣ, ಒಂದು ನಿಮಿಷ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ವಾಶ್ರೂಮ್ಸ್ ತೆಗೆದು ನೋಡಿ ಹಾಗೆ. ನಮಸ್ಕಾರ ತಾಯಿ, ಮಾತಾಡಿಸ್ಬೋದ ನೀನ? ಮಾತಾಡಿಸ್ಲಾ? ಓಕೆ. ಏನ್ ಹೆಸರು? ಏನಾಯ್ತು ಅವನಿಗೆ?
ರಾತ್ರಿ ಎಲ್ಲ ಇರೋದೇನಿಲ್ಲ. ಆಯ್ತಪ್ಪ, ಒಳ್ಳೇದಾಗಿ ತಾಯಿ. ಮಾಸ್ಕ್ ಕೊಡಿ, ಮಾಸ್ಕ್. ಮಾಸ್ಕ್ ಕೊಡಿ. ಯಾರು ಸ್ಟಾಫ್ ಏನು ಮಾತಾಡೋಕ್ಕಿಲ್ವಾ? ಶೌಚಾಲಯ ಓಪನ್ ಮಾಡಿಸ್ಬೇಕು, ತೋರಿಸ್ಬೇಕು. ಓಪನ್ ಮಾಡಕ್ಕೆ ಎಲ್ಲ ಇವಾಗ ಹಾಕ್ತಿದ್ದೀರಾ? ಮತ್ತೆ ತೆಗಿಯೋದು ತಾನೇ? ಎಲ್ಲ ಹಂಗೆ ತೆಗಿ. ಇದನ್ನು ಬಂದ್ಬಿಡುತ್ತಾ? ಪೇಷಂಟ್ಗಳೇ ಇಲ್ಲ, ಅದು ಆಸ್ಪತ್ರೆ. ಎಲ್ಲ ಸ್ಟಾಫ್ ವರ್ಕಿಂಗ್ ಸ್ಟಾಫ್ನ ಅಸೆಂಬಲ್ ಮಾಡಿ ಲೇಬರ್ ರೂಮ್ ಅಲ್ಲ, ಜೆಂಟ್ಸ್ ಲೇಡೀಸ್ ಲೈವ್ ಬಂದ್ರೆ ಮಕ್ಕಳು ಇಲ್ಲಿ ಬನ್ನಿ ಕೆಳಗಡೆ. ಸಾಲ ಏನಿಲ್ಲ, ಹೀಗೆ ಗುಂಪಾಗಿ ಎಲ್ಲ ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸು? 6th ಇಂದ ಸೆಕೆಂಡ್ PUC ಡಿಗ್ರಿವರೆಗೂ, ಡಿಗ್ರಿ ಮಕ್ಕಳು. ಓಕೆ, ನನ್ನ ಎಷ್ಟು ಜನ ನೋಡಿದ್ದೀರಾ? ಎಲ್ಲ ನೋಡಿದ್ದೀರಾ? ಕಾಲೇಜಾ? ಈಗ ಹೋಗಿದ್ದಾರೆ. ಈಗ ಹೋಗಿ ಕಾಲೇಜಲ್ಲಿದ್ದೀರಾ? ಎಷ್ಟು ಜನ ಇದ್ರಿ? ಈಗ ನಿಮ್ಗೇನಾದ್ರು ಪ್ರಾಬ್ಲಮ್ ಇದೆಯಾ? ಅವರೆಲ್ಲ ಭಯ ಬಿಡಿ, ಅವನ್ನೆಲ್ಲ ಆಚೆ ಕಳಿಸ್ತೀನಿ. ನೆನ್ನೆ ನಾನು ಹೋಗಿರೋ ಹಾಸ್ಟೆಲಲ್ಲಿ ಬೆಡ್ಗಳಲ್ಲಿ ತಿನ್ನೇ ಇದ್ವು, ಬಾತ್ರೂಮ್ ವಾಸನೆ, ಡೋರು ಇಲ್ಲ, ನೀರು ಬರಲ್ಲ, ಮತ್ತೆ ಬೆಳಗ್ಗೆ ಕೊಡೋ ತಿಂಡಿ ಇಡ್ಲಿ ಕಳಿಸ್ತಾರ ಇಟ್ಕೊಂಡೆ, ಮಧ್ಯಾಹ್ನ ಊಟ ಹೊಟ್ಟೆ ತುಂಬ ಕೊಡೋದಿಲ್ಲ, ಅರ್ಧ ಜನಕ್ಕೆ ಊಟ ಸಿಗುತ್ತೆ, ಅರ್ಧ ಜನಕ್ಕೆ ಊಟ ಇಲ್ಲ. ಎಷ್ಟು ಸಮಸ್ಯೆಗಳು ಹೇಳೋದು. ನಿಮಗೂ ಆ ಥರ ಏನೇ ಸಮಸ್ಯೆಗಳಿದ್ರು ಭಯದಿಂದ ಹೇಳಿ, ನಾನು ಅದನ್ನೆಲ್ಲ ಸರಿ ಮಾಡಿಸ್ತೀನಿ. ಏನಿಲ್ಲ. ಆಮೇಲೆ ನೀವೆಲ್ಲರೂ ಇದೆಲ್ಲಮ್ಮ CCTV ಕ್ಯಾಮ್ರಾ ಬ್ಯಾಕ್ ಇದೆಲ್ಲ ಎಷ್ಟು ಬ್ಯಾಕಪ್ ಎಲ್ಲ ಎಷ್ಟಿದೆಯಮ್ಮ? ಇದನ್ನು ಮಾಡಿಸಿ
ಏನು ಪ್ರಾಬ್ಲಮ್ ಆನ್ಲೈನ್ ಪ್ರಾಬ್ಲಮ್ ಈಗ ಮೆಡಿಕಲ್ ಹಾಂ ಹೇಳಿದ್ವಿ ಕೇಳ್ಕೊಂಡಿದ್ದೀನಿ ಓಕೆ ಪ್ರತಿ ಒಂದು ಕಾಲ್ ಕನೆಕ್ಟ್ ಆಗಿ 30 ಸೆಕೆಂಡ್ಸ್ ತಗೊಳ್ತಾನೆ. ಸೊ 30 ಸೆಕೆಂಡ್ಸ್ ತಗೊಂಡು ಡಿ ಜಿ ಆಫೀಸ್ಗೆ ಲಾಗ್ ಆಗ್ತಾನೆ. ಆ 30 ಸೆಕೆಂಡ್ಸ್ ಇಮಿಡಿಯೇಟ್ ವಾಪಸ್ ನಮಗೆ ಯಾರು ರೆಸ್ಪಾಂಡೆನ್ಸ್ ಇರ್ತಾರೆ ಅವ್ರು ವಿತಿನ್ 30 ಮಿನಿಟ್ಸ್ ಅಲ್ಲಿ ಅವ್ರಿಗೆ ಯಾವ ಫೋನ್ ಕಾಲ್ ಮಾಡಿದ್ರೆ ಆ GPS ಲೊಕೇಶನ್ ಅವ್ರ ಸಮಸ್ಯೆ ಆ ಫೋನಲ್ಲೇ ನೀವು ನಂಬರ್ ಎಲ್ಲಿದೆ ಮ್ಯಾಪ್ ಇದೆ ಎಲ್ಲ ಡಿಸ್ಟ್ರಿಕ್ಷನ್ ಇದೆ ಎಮರ್ಜೆನ್ಸಿ ಅದು ಮಹತ್ವ. ಸೊ ಎವ್ರಿ ಒನ್ ಹ್ಯಾಸ್ ಟು ಡೌನ್ಲೋಡ್ ಆ್ಯಪ್. ಈಗ ನಮ್ಮ ಪ್ರತಿ ತಾಲೂಕಿಗೂ ಒಂದು ಅಂತ ವೆಹಿಕಲ್ ಇದೆ ಸರ್. ವೆರಿ 24 hours 24x7 ಅವರ್ಸ್ಗಳು ವರ್ಕ್ ಆಗ್ತಾ ಇರುತ್ತೆ. ರೆಸ್ಪಾಂಡೆಂಟ್ ಇರ್ತಾರೆ, ಡ್ರೈವರ್ಸ್ ಇರುತ್ತೆ. ಎಲ್ಲಿ ಏನೇ ಸಮಸ್ಯೆ ಆದರೂ ಇಮಿಡಿಯೇಟ್ 30 ಮಿನಿಟ್ಸ್ ಸರಿ ಹೋಗಿ ಕಾಂಪ್ಲೇಂಟ್ ಮಾಡಿಲ್ಲ ಅಂದರೆ ಅವ್ರೇನಾದರೂ ಬೇರೆ ಕಡೆ ಇದ್ದು 30 ಮಿನಿಟ್ಸ್ ಮಾಡೋಕ್ಕಾಗಲ್ಲ ಅಂತ. ಸೊ ಅಂದರೆ ನಾನು ಹೇಳೋದಂದ್ರೆ ನಾವು ಬರೀ ಗುಡ್ ಹಾಯ್ 112 ಬರೀ ನಾವು ಎಮರ್ಜೆನ್ಸಿ ಹೆಲ್ಪ್ ಲೈನ್ನಿಂದ ಆ ಸುರಕ್ಷಾ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ನೆಟ್ವರ್ಕ್ ಇಲ್ಲದೆ ಇರೋ ಝೋನಲ್ಲಿ ಇದ್ರೂ ನೀವು ಅದೊಂದು SOS ಬರಬೇಕು. ಮಾಡಿದ ತಕ್ಷಣ ನಿಮಗೆ ನೆಟ್ವರ್ಕ್ ಇಲ್ಲದೆ ಇದ್ರೆ ಎಮರ್ಜೆನ್ಸಿ ಕಾಲ್ ಆಗಿಲ್ಲ. ಸೊ ಎಲ್ಲರೂ ಪ್ರತಿಯೊಂದು ಹೆಣ್ಣು ಮಗಳು ಪ್ರತಿಯೊಂದು ಮಹಿಳೆಯರು 112 ಸುರಕ್ಷಾ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು. ಎಷ್ಟೊಂದು ಸರಿ ಈಗ ರಾತ್ರಿ ಹೋಗಿರ್ತಾರೆ, ಬಸ್ಸಸ್ ಬರೋದು ನಾವು ಕಾಲ್ ಮಾಡ್ತಾರೆ. ಹೌದಾ? ಎಷ್ಟೊಂದು ಸರಿ ಮಾಡಿದ್ದೀವಿ. ಯಾವತ್ತೋ ನಾವು ಕರ್ಕೊಂಡೋಗಿ ಮನೆ ಹತ್ರ ಈಗ ಯಾವ ಟೈಮಲ್ಲಿ ಕಾಲ್ ಮಾಡಿದ್ರು ಜಗಳ ಆದರೆ ಈ ಬಸ್ಸೆಲ್ಲ ಬೆಳಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಎಲ್ಲ ಇಮಿಡಿಯೇಟಾಗಿ ಮನೆ ಹತ್ರನೇ ತೋರಿಸ್ಕೊಬೇಕು. ಕೆಂಪು ಸಿಬ್ಬಂದಿ ಇದೆ ಕೇಳಿಸ್ಕೊಂಡ್ರ ಏನು ಹೇಳಿದ್ರು? ಆಕ್ಚುಲಿ ಪೊಲೀಸ್ ಇಸ್ ಅವರ್ ಫ್ರೆಂಡ್. ಪೊಲೀಸ್ ಕಂಡ್ರೆ ಭಯ ಎಷ್ಟು ನನಗೂ ಭಯ. ಯಾರ್ಯಾರಿಗೆ ಭಯ ನೋಡಕ್ಕೆ? ನನ್ನಲ್ಲಿ ಯಾರ್ಯಾರಿಗೆ ಭಯ ಪೊಲೀಸ್ ಕಂಡ್ರೆ? ಎಲ್ಲರೂ ನಿಮ್ಗೆಲ್ಲರೂ ಧೈರ್ಯ ಇದೆಯಾ? ಪೊಲೀಸ್ ಅಂದ್ರೆ ಭಯ ಬೀಳ್ಬಾರ್ದು. ದಟ್ ಜಸ್ಟ್ ಲೈಕ್ ಅಸ್. ಆ್ಯಂಡ್ ಅವರೆಲ್ಲರೂ ನಮಗೆ ಸಹಾಯ ಮಾಡೋಕ್ಕೆ. ಈಗ ಅಪ್ಪ ಅಮ್ಮ ನಮಗೆ ಸಹಾಯ ಮಾಡ್ತಾರಾ ಇಲ್ವಾ? ನಮ್ಗೆ ಏನಾದ್ರು ತೊಂದರೆ ಆದರೆ ಅಪ್ಪ ಅಮ್ಮ ಮಾಡ್ತಾರಾ ಇಲ್ವಾ? ಆದರೆ ಅವರು ಸಹ ನಮ್ಗೆ ತೊಂದರೆ ಆದರೆ ನಮಗೆ ಸಹಾಯ ಮಾಡೋಕ್ಕೆ ಇರೋದು. ಸೊ ಅವರು ಅಪ್ಪ ಅಮ್ಮ ಹಾಗೇನಾ ಇಲ್ವಾ? ಯಾರೋ ಒಬ್ರು ಪೊಲೀಸ್ ಕೆಟ್ಟದಾಗ ನೆಟ್ಕೊಳ್ತಾರೆ ಅಂದರೆ ಎಲ್ಲ ಪೊಲೀಸು ಕೆಟ್ಟವರಲ್ಲ, ಎಲ್ಲ ಪೊಲೀಸು ಒಳ್ಳೆಯವರು. ಅದು ಯಾರೋ ಒಬ್ಬೊಬ್ರು ಮಾತ್ರ ಕೆಟ್ಟವ್ರು ಇರ್ತಾರೆ, ಕೆಟ್ಟದಾಗ ನೆಟ್ಕೊಂಡಿರ್ತಾರೆ. ಹಂಗಂದ್ಬಿಟ್ಟು ಇಡೀ ಪೊಲೀಸ್ಗೆ ನೀವು ಭಯ ಬೀಳಬಾರ್ದು. ದೇ ಆರ್ ಫ್ರೆಂಡ್ಸ್. ನೀವೆಲ್ಲ ಪೊಲೀಸ್ ಸ್ಟೇಷನ್ ಹೋಗಿದ್ದೀರಾ? ನೀವು ಕರ್ಕೊಂಡೋಗಿ ಸ್ಟೇಷನ್ಗೆ ಕರ್ಕೊಂಡೋಗಿ. ಕರ್ಕೊಂಡೋಗಿ ನಮ್ಮ ಹಾಸ್ಟೆಲ್ ಮಕ್ಕಳನ್ನೆಲ್ಲ ನೀವು ಮಕ್ಕಳೆಲ್ಲರೂ ನಮ್ಮ ಸ್ಟೇಷನ್ಗೆ ಹೋಗಿ. ತುಂಬ ಚೆನ್ನಾಗಿದೆ ಸ್ಟೇಷನ್. ನೀವು ಹೋಗಬೇಕು, ನೋಡಬೇಕು ಯಾವ ಥರ ಏನು ಮಾಡ್ತಾರೆ, ಕಂಪ್ಲೇಂಟ್ ಕೊಡೋದು ಹೇಗೆ ಥರ ಇರ್ತಾರೆ. ನಾನು ಹೇಳಿದ್ದೀನಿ ಸಬ್ ಇನ್ಸ್ಪೆಕ್ಟರ್ ನಿಮ್ಮನ್ನ ಒಂದಿನ ಅವರೇ ಬಂದು ಇಲ್ಲಿ ಹೇಳಿ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ. ನೀವು ಹೋಗಿ ಸ್ಟೇಷನ್ಗೆ. ಓಕೆ, ನೀವು ಯಾವುದೇ ತೊಂದರೆಯಲ್ಲಿದ್ದಾಗ ಫಸ್ಟ್ ಯಾವ ನಂಬರ್ ಮಾಡಬೇಕು? 09 ಓಕೆ. ಇನ್ನೊಂದು ನಂಬರು ಎಷ್ಟು ಜನದ ಮೊಬೈಲ್ ಇದೆ? ಹಚ್ಚಿಟ್ಕೊಂಡಿಟ್ಕೊಂಡು ಆಮೇಲೆ ಮಾತಾಡೋದು. ನಾವೆಲ್ಲ ಅದೆಲ್ಲ ಮಾಡ್ತೀವಿ. ಸೊ ನೀವು ಬಂದಿರೋದು ಏನಕ್ಕೆ? ಗೊತ್ತಿರಲ್ಲ. ಓದಿದ್ರೆ ಮಾತ್ರನೇ ಯಾವ ಥರ
ಥರ ಇರೋಕ್ಕೆ ಸಾಧ್ಯ.
ಪ್ರತಿ ಹಂತದಲ್ಲಿ ಅಂಬೇಡ್ಕರ್ಗೆ ಅವಮಾನ ಆಗ್ತಾ ಇತ್ತು. ಬಟ್ ಪ್ರತಿ ಅವಮಾನನ ಅವ್ರು ಯಾವ ತರ ಕನ್ವರ್ಟ್ ಮಾಡ್ತಾ ಇದ್ರು? ಸ್ವಾಭಿಮಾನವಾಗಿ. ನಾನು ಈ ಅವಮಾನಗಳನ್ನ ಉಂಟು ಬೆಳೀತಾ ಇದ್ದೀನಿ. ನನ್ನ ಜನ ಅವಮಾನ ಪಡಬಾರ್ದು, ನನ್ನ ಜನ ಅವಮಾನದಿಂದ ನರಳಬಾರ್ದು, ಅವರು ಎಲ್ಲರಂಗೆ ಬದುಕಬೇಕು, ಎಲ್ಲಾ ತರ ಇರಬೇಕು ಅಂತ ಹೇಳಿ ಅಷ್ಟು ನಿಜ ಹೇಳ್ತೀನಿ. ಇಡೀ ಪ್ರಪಂಚದಲ್ಲಿ ಅತಿ ಜ್ಞಾನವಂತ ಯಾರಾದ್ರೂ ಇದ್ರೆ ಅದು ಅಂಬೇಡ್ಕರ್ ಮಾತ್ರ. ಎಂತ ಅವಮಾನಗಳಿಂದ ಅವ್ರು ಬೆಳೆದು ಎಂತ ಇಡೀ ದೇಶ ಇವತ್ತು ನಡೀತಾ ಇರೋದು ಅವ್ರು ಕೊಟ್ಟಿರುವಂತ ಸಂವಿಧಾನದ ಮೇಲೆ ಅಲ್ವಾ? ಆ ಸಂವಿಧಾನ ಎಲ್ಲರಿಗೂ ಸಮಾನ. ಇವತ್ತು ಅಂಬೇಡ್ಕರ್ ಮಕ್ಕಳು ನೀವೆಲ್ಲ ಅಂಬೇಡ್ಕರ್ ಮಕ್ಕಳು. ಅವ್ರಿಗೆ ನಾವು ನಿಜವಾಗ್ಲೂ ಗೌರವ ಕೊಡ್ಬೇಕು ಅಂತಂದ್ರೆ ನೀವು ಅವ್ರಂಗ ಆಗ್ಬೇಕು ಅಂದ್ರೆ ಎಷ್ಟೇ ಅವಮಾನಗಳಿದ್ರು ಆಮೇಲೆ ಸೂಪರ್. ನೀವು ನಿಂತ್ಕೊಂಡ್ಮೇಲೆ ಸಮಾಜ ಸೇವೆ ಮಾಡಬೇಕು. ಮಾಡ್ತೀರಾ? ಐ ಲವ್ ಯು ಆಲ್. ಥ್ಯಾಂಕ್ ಯು. ಬಾಯ್. ನನ್ ಬಗ್ಗೆನಾ? ಓ ಮೈ ಗಾಡ್. Really? Okay. ನಮ್ಮ ಮೇಡಮ್ ಬಾಳ ಒಳ್ಳೆಯವರು ಗೊತ್ತಾ? ಬಾಳ ಒಳ್ಳೆಯವ್ರು ನಮ್ಮ ಮೇಡಮ್. ಏನ್ ಕೇಳು ಡ್ರೆಸ್ಸಸ್ ನತ್ತ ಮಾತಾಡ್ತಾರೆ. ರಾಜ್ಯಕ್ಕೆಲ್ಲ ಫೇಮಸ್ಸು. ಬಾಳ ಒಳ್ಳೆಯವ್ರು ನಮ್ಮ ಮೇಡಮ್. ಏನ್ ಕೇಳು ಡ್ರೆಸ್ಸಸ್ ನತ್ತ ಮಾತಾಡ್ತಾರೆ. ರಾಜ್ಯಕ್ಕೆಲ್ಲ ಫೇಮಸ್ಸು. ಮಹಿಳಾ ಹೋರಾಟಕ್ಕೆ ಜೈ ಎನ್ನುತ್ತಾರೆ. ಮಕ್ಕಳ ಪರವಾಗಿ ಯಾವಾಗ್ಲೂ ಇರ್ತಾರೆ. ರಾಜ್ಯದ ಪರವಾಗಿ ನಿಲ್ತಾರೆ. ಎಲ್ಲ ಸೌಲಭ್ಯ ಕೊಡ್ತಾರೆ. ಎಲ್ಲ ಮಾಡಿ ಅಂತಾರೆ. ಅವರು ಬುದ್ಧಿ ಹೇಳ್ತಾರೆ. ಎಲ್ಲ ಮಕ್ಕಳನ್ನ ಅವ್ರ ಮಕ್ಕಳಂತ ಹೇಳ್ತಾರೆ. ನಮ್ಮ ರಾಜ್ಯ ಇಲ್ಲ, ನಮ್ಮ ಲಕ್ಷ್ಮಿ ಮೇಡಮ್ ಅಂತ ಮೇಡಮ್ ಇಲ್ಲ. ನಮ್ಮ ಮಕ್ಕಳಿಗೆ ಭೇಟಿ ನೀಡಿ ಎಲ್ಲ ಮಕ್ಕಳಿಗೆ ಶುಭ ಕೋರಿ. ಬಾಳ ಒಳ್ಳೆಯವ್ರು ನಮ್ಮ ಮೇಡಮ್. ಏನ್ ಕೇಳು ಡ್ರೆಸ್ಸಸ್ ನತ್ತ ಮಾತಾಡ್ತಾರೆ. ರಾಜ್ಯಕ್ಕೆಲ್ಲ ಫೇಮಸ್ಸು. ನನ್ ಕಣ್ಣೀರ್ ತಂದ್ರಿ. ಆಕ್ಚುಲಿ ನೀವೆಲ್ಲ ನನ್ನ ಮಕ್ಕಳ ಸಮಾನ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನಾನು ಯಾವುದೇ ಒಂದು ಜಿಲ್ಲೆಗೆ ಹೋದ್ರು ನನ್ನ ಮಕ್ಕಳ ಜೊತೆ ನಾನು ಮಾತಾಡ್ತೀನಿ. ನಂಗೆ ಅದೇ ಫೇವ್ರೆಟ್ ಪ್ರೋಗ್ರಾಮ್. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ನಂಗೆ ಅನ್ಸುತ್ತೆ, ನಾನು ನಿಮ್ ಜೊತೆ ಮಾತಾಡದೆ ಹೋಗ್ಬಿಟ್ರೆ ಏನೋ ಮಿಸ್ ಮಾಡಿದೀನೇನೋ. ನನ್ನ ಮಕ್ಕಳು ನನ್ನ ಮಾತು ಕೇಳಿದ್ರೆ ಓದ್ತಾರೆ ಚೆನ್ನಾಗಿ, ನಾನು ಹೇಳೋ ಮಾತು ನನ್ನ ಮಕ್ಕಳು ಚೆನ್ನಾಗಿ ಕೇಳ್ತಾರೆ ಅಂತ ನಾನು ಯಾವಾಗ್ಲೂ ಅನ್ಕೋತೀನಿ. ಒಂದಿನ ಅವರೆಲ್ಲರೂ ನನ್ನಂಗೆ ಆಗ್ತಾರೆ, ನನ್ಗಿಂತ ಚೆನ್ನಾಗಿ ಆಗ್ತಾರೆ. ನಾನು ಅವ್ರ ಜೊತೆ ಮಾತಾಡ್ಬೇಕು ಅಂತ ಯಾವಾಗ್ಲೂ ಯಾವ ಜಿಲ್ಲೆಗೆ ಬಂದು ಮಾತಾಡ್ತೀನಿ. ನೀವು ಹಾಡಿದ ಹಾಡು ಬರೀ ಹಾಡಲ್ಲ, ಅದು ನಾನು ಬದುಕಿರೋವರೆಗೂ ನನ್ನ ಮನಸ್ಸಲ್ಲಿ ಉಳಿಯುವಂಥ ಪ್ರೀತಿ. ಸೊ ನನ್ನೆಲ್ಲ ಹಾರೈಕೆ ನಿಮಗೆ. ಎಲ್ಲರನ್ನೂ ತಪ್ಕೊಳಕ್ಕಾಗಲ್ಲ, ಎಲ್ಲರನ್ನೂ ತುಂಬ ಪ್ರೀತಿ ಮಾಡ್ತೀನಿ ನಾನು. ಇವ್ರು ಆಲ್ ನನಗೆ 2 ಮಕ್ಕಳಲ್ಲ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ನನಗಿಬ್ರು ಮಕ್ಕಳಿದ್ದಾರೆ. ನನಗಿಬ್ರು ಮಕ್ಕಳಲ್ಲ, ಕರ್ನಾಟಕದಲ್ಲಿ ಇರುವಂಥವರೆಲ್ಲ ನನ್ನ ಮಕ್ಕಳೇ ನೀವೆಲ್ಲರೂ. ನಾನು ಅನ್ಕೋತೀನಿ, ನನ್ಗೆ ಇದಕ್ಕಿಂತ ಅದೃಷ್ಟ ಏನಿದೆ ನೋಡಿ. ನೀವೆಲ್ಲರೂ ನಮ್ಮ ಅಂತ ಕರಿತೀರಾ, ನನ್ನ ಮಕ್ಕಳು ಅಂತಾರೆ, ನಮ್ಮಮ್ಮ ಅಂತೀರಾ. ಸೊ ಇದಕ್ಕಿಂತ ದೊಡ್ಡ ಉಡುಗೊರೆ ಇನ್ನೊಂದು ಇದೆಯಾ? ಒಂದು ಸೆಕೆಂಡ್ ಕೂತ್ಕೊಳ್ಳಮ್ಮ. ಇಲ್ಲ ಬಂದಿದೆ ಮೇಡಮ್, ಸ್ವಲ್ಪ ಮೇಡಮ್ ಕಾಣಿಸ್ತಾ ಇಲ್ಲ. ಓಕೆ ಮೇಡಮ್.
ಸೈಡ್ 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 ಅಮ್ಮ ಸೈಡ್ ಸೈಡ್ ಪುಟ್ಟ ಸೈಡ್ ಇರಿ ಏನ್ ಮಾತಾಡ್ಕೊಂಡು ಅವ್ರ ಆ ಕಡೆ ಸೈಡ್ ಹಿಂದೆ ಹೋಗಿದೆ ಹೋಗ 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 ಮುಂದೆ ಮುಂದೆ ಹಾಂ ಓಕೆ ಹೋಗಿಲ್ಲ ಫುಲ್ ಆಯ್ತು ಅಂಬೇಡ್ಕರ್ ಮತ್ತು ಅಲ್ವಾ ನೀವೆಲ್ಲರೂ ಅಂಬೇಡ್ಕರ ಭೀಮಪುತ್ರಿ ಆಗ್ಬೇಕು ಗೊತ್ತಾಯ್ತಾ? ನೀವೆಲ್ಲರೂ ಏನಾಗ್ಬೇಕು ನನ್ನೊಬ್ಬಳನ್ನೇ ಎಲ್ಲರೂ ಭೀಮಪುತ್ರಿ ಅಂತಾರೆ. ನಾನು ಹೇಳಿದ್ದೀನಿ, ನಾನೇ ಪ್ರಮಾಣ ಕೊಟ್ಟು ವಚನ ತಗೊಂಡಿದ್ದೀನಿ. ಪ್ರತಿಯೊಬ್ಬರನ್ನು ಭೀಮಪುತ್ರಿಯನ್ನ ಮಾಡ್ತೀವಿ ನಾವು ಕರ್ನಾಟಕದಲ್ಲಿ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಬಂಗಾರ. ಥ್ಯಾಂಕ್ ಯು. ಸೈಡ್ ಸೈಡ್